ಚನ್ನರಾಯಪಟ್ಟಣ ತಿಪಟೂರಿನಲ್ಲಿ ಈಚೆಗೆ ಏರ್ಪಡಿಸಿದ್ದ ರಾಜ್ಯಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ಪಟ್ಟಣದ ಸ್ನೇಹಮಯಿ ವಿವೇಕಾನಂದ ಯೋಗ ಮಂದಿರದ ಯೋಗಾಸನ ಪಟುಗಳ ತಂಡ ಸಮಗ್ರ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದೆ. 7 ವರ್ಷದೊಳಗಿನ ವಿಭಾಗದಲ್ಲಿ ಗಾನವಿ ಅಡಗೂರು, ಮೋನಿಶಾ ಪ್ರಥಮ ಸ್ಥಾನ, 8-10 ವರ್ಷದೊಳಗಿನ ವಿಭಾಗ ಕೀರ್ತನಾ ದ್ವಿತೀಯ, ವಂಶಿತಾ ತೃತೀಯ, 11-14 ವರ್ಷದೊಳಗಿನ ವಿಭಾಗ ವಿಸ್ಮಿತಾ, 25-35 ವರ್ಷದೊಳಗಿನ ವಿಭಾಗ ಮಮತಾ ತೃತೀಯ ಸ್ಥಾನ, 35-50 ವರ್ಷದೊಳಗಿನ ವಿಭಾಗ ನೇತ್ರಾವತಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ ಎಂದು ಯೋಗ ಮಂದಿರದ ಅಧ್ಯಕ್ಷ ಮಂಜುನಾಥ್ ಹಾಗೂ ವ್ಯವಸ್ಥಾಪಕ ಮಂಜುನಾಥ್ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ಹಂಚಿಕೊಂಡರು. ನಮ್ಮ ತಂಡದ ವತಿಯಿಂದ ಉಗ್ರ ನರಸಿಂಹ ಯೋಗ ನೃತ್ಯ ರೂಪಕ ಈಗಾಗಲೇ 22 ಪ್ರದರ್ಶನ ಕಂಡಿದೆ. ಮುಂಬರುವ ಮೈಸೂರಿನ ಯುವ ದಸರಾದಲ್ಲಿ ಈ ರೂಪಕವನ್ನು ಪ್ರದರ್ಶಿಸಲು ಭರದ ಸಿದ್ಧತೆ ನಡೆಯುತ್ತಿದೆ ಎಂದರು. ಇದೇ ಸಂದರ್ಭದಲ್ಲಿ ಯೋಗಪಟುಗಳಾದ ಚೇತನ್, ಉಮೇಶ್, ನೇತ್ರಾವತಿ ಸೇರಿದಂತೆ ಇತರರು ಹಾಜರಿದ್ದರು. ನಮಸ್ಕಾರ, ನಾನು ಮಂಜುನಾಥ್ ಅಂತ, ಸ್ನೇಹಮಯಿ ವಿವೇಕಾನಂದ ಯೋಗ ಮಂದಿರದ ವ್ಯವಸ್ಥಾಪಕರು. ಮತ್ತು ಇವರು ಮಂಜುನಾಥ್ HM ಅಂತ ಚಿಕ್ಕಹಳ್ಳಿ. ಈ ಸ್ನೇಹಮಯಿ ವಿವೇಕಾನಂದ ಯೋಗ ಮಂದಿರದ ಅಧ್ಯಕ್ಷರು. ಮತ್ತು ಉಮೇಶ್ ಅಂತ ಡಿ ಕಳೆನಹಳ್ಳಿ, ನಮ್ಮ ಸ್ನೇಹಮಯಿ ವಿವೇಕಾನಂದದ ಪದಾಧಿಕಾರಿಗಳು. ಮತ್ತು ಆ ಕಡೆ ಹರೀಶ್ ಅಂತ, ಅವರು ಕೂಡ ಶೆಟ್ಟಿಹಳ್ಳಿ ಪದಾಧಿಕಾರಿಗಳು. ಇವರು ನೇತ್ರಾವತಿ ಮೇಡಮ್ ಹಾಸನ ಅಂತ, ನಮ್ಮ ಸಂಸ್ಥೆಯ ಯೋಗ ಟೀಚರು. ಮತ್ತು ಆ ಕಡೆ ಚೇತನ್ ಅಂತ, ನಮ್ಮ ಸಂಸ್ಥೆಯ ಪದಾಧಿಕಾರಿಗಳು. ಅದರಂತೆ ವಿಸ್ಮಿತಾ ಯೋಗಪಟು, ರಾಜ್ಯ ಮಟ್ಟದ ಯೋಗಪಟು. ಮತ್ತು ವಂಶಿತಾ ಶೆಟ್ಟಿಹಳ್ಳಿ, ಇವಳು ಕೂಡ ರಾಜ್ಯ ಮಟ್ಟದ ಯೋಗಪಟು. ಮತ್ತು ಕೀರ್ತನ ಡಿ ಕಾಳನಹಳ್ಳಿ, ಇವಳು ಕೂಡ ರಾಜ್ಯ ಮಟ್ಟದ ಯೋಗಪಟು. ಇವತ್ತಿನ ಪ್ರೆಸ್ ಮೀಟಿಂಗ್ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ಸಂಸ್ಥೆ ದಿನ ದಿನ ಬೆಳವಣಿಗೆ ಆಗ್ತಾ ಇರೋ ರೀತಿ. ಇತ್ತೀಚಿನ ದಿನಗಳಲ್ಲಿ ನಾವು ಪ್ರಥಮ ಪ್ರೆಸ್ ಮೀಟಿಂಗಲ್ಲಿ ಹೇಳಿದ್ದು, ನಾವು ಮಾಡ್ತಾ ಇರೋ ಉದ್ದೇಶ ಓನ್ಲಿ ಕ್ರೀಡೆ ಮಾತ್ರ ಅಲ್ಲ, ಕಲೆ, ಸಾಹಿತ್ಯ, ಕ್ರೀಡೆ ಮೂರಕ್ಕೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀವಿ ಅನ್ನೋ ರೀತಿ. ಮತ್ತೆ ನಾವು ಒಂದು ಯೋಗ ಕ್ಲಾಸ್ ಮಾಡ್ತಾ ಇದ್ದೀವಿ, ಬರೀ ಯೋಗ ಅಲ್ಲ, ಅದು ಮಂದಿರ ಮಾಡ್ತೀವಿ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ. ಅದರಂತೆ ನಮ್ಮ ಈ ಯೋಗ ಮಂದಿರ ಏನಿದೆ, ಯೋಗ ಮಂದಿರ ರೀತಿ ನಡ್ಕೊಂಡು ಹೋಗ್ತಾ ಇದೆ. ಅದೇ ರೀತಿ 9ನೇ ತಾರೀಕು ತಿಪಟೂರಲ್ಲಿ ರಾಜ್ಯ ಮಟ್ಟದ ಯೋಗ ಕಾಂಪಿಟೇಷನ್ ಇತ್ತು. ಅದರಲ್ಲಿ ನಮ್ಮ ಸಂಸ್ಥೆಯ ಸಾಧನೆ ಕುರಿತು, ಮತ್ತೆ ನಮ್ಮ ಸಂಸ್ಥೆಗಳಲ್ಲಿ ಮಕ್ಕಳಿಗೆ ಅವಶ್ಯಕತೆ ತಕ್ಕನಾಗೆ ಏನೇ ರೂಪುರೇಷೆಗಳನ್ನು ರೂಪಿಸಿದೀವಿ ಇದುವರೆಗೂ ಅನ್ನೋದೊಂದು. ಮತ್ತೆ ಇನ್ನೊಂದು ಕಾರ್ಯಾಗಾರ, ಅಂತಾರಾಷ್ಟ್ರೀಯ ಯೋಗ ಕೋಚ್ಗಳಾದಂಥ ಡಾಕ್ಟರ್ ನವೀನ್, ರಂಜಿತ್ ಮತ್ತು ಶ್ರೀಹರಿ ಅಯ್ಯಂಗಾರ್ ಮೈಸೂರು, ಇವರುಗಳಿಂದ ಕಾರ್ಯಾಗಾರ ಡೇಟ್ ಫಿಕ್ಸ್ ಮಾಡಿದ್ದೀವಿ. ಅದರ ಬಗ್ಗೆ ವಿವರಣೆ ಕೊಡಬೇಕು ಅಂತ. ಮೊದಲನೇದಾಗಿ ಕಾಂಪಿಟೇಷನ್ ನಡೀಬೇಕಾದ್ರೆ ಒಂದು ವಿಶೇಷ ನಡೀತದೆ. ಗೆದ್ದಿರೋರೆಲ್ಲರೂ ಕೂಡ ಒಂದು ಕಾಂಪಿಟೇಷನ್ ಬಿಡ್ತಾರೆ. ಅದರಲ್ಲಿ ನಮ್ಮ ಸಂಸ್ಥೆಯ ವಿಸ್ಮಿತಾ ಶೆಟ್ಟಿಹಳ್ಳಿಯ ವಿಸ್ಮಿತಾ ಅವರು ಚಾಂಪಿಯನ್ ಆಫ್ ಚಾಂಪಿಯನ್. ಅಂದ್ರೆ ಬಿಲೋ 7 ಮತ್ತೆ 8 to 10, 10 to 14 ಈ ತರ ಸ್ಪರ್ಧೆ ಬಿಟ್ಟಿರ್ತಾರಲ್ಲ, ಗೆದ್ದಿರೋರೆಲ್ಲರೂ ಒಬ್ಬೊಬ್ರು ಕಾಂಪಿಟೇಷನ್ ಬಿಡ್ತಾರೆ. ಅಷ್ಟರೊಳಗೂ ಕೂಡ ವಿನ್ ಆಗಿರೋರು ಚಾಂಪಿಯನ್ ಆಫ್ ಚಾಂಪಿಯನ್ ಮಾಡ್ತಾರೆ. ಅಷ್ಟರೊಳಗೂ ಜನ ವಿನ್ ಆಗಿರೋರು ವಿಸ್ಮಿತಾ ಚಾಂಪಿಯನ್ ಆಫ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ.